ಹೇ ಜಾಸ್, ಏನ್ ಇದಕ್ಕಿದ್ದಾಗ ಬಂದ್ಬಿಟ್ಟಿದ್ಯಾ? ಅಮ್ಮ, ಹೇಗಿದೆ ಜಾಸ್? ನಾನ್ ಚೆನ್ನಾಗಿದ್ದೇನಮ್ಮ, ನೀವ್ ಹೇಗಿದ್ದೀರಾ? ಹೀಗಿದ್ದೀನಿ. ನೀನೇನು ಇಷ್ಟು ದಿನ ನಾಪತ್ತೆ ಆಗ್ಬಿಟ್ಟಿದೆ? ಈಗ ಬಂದಿದ್ದೀನಲ್ಲ. ಏನ್ ಬಂದಿದ್ದು? ಅಮ್ಮ, ಅದು ಆಡಿಗೆ ಎಷ್ಟು ಫೋನ್ ಮಾಡಿದ್ರು ಫೋನ್ ತಗೊಳ್ತಾ ಇಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬರೋ ಬದಲು ಫೋನ್ ಮಾಡೇ ಕೇಳ್ಬೋದಿತ್ತಲ್ವಾ? ಕೇಳ್ಬೋದಿತ್ತು, ಆದ್ರೆ ಅಮ್ಮನ್ ನೋಡಿ ತುಂಬಾ ದಿವಸ ಆಗಿತ್ತಲ್ಲ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಜವಾಗ್ಲೂ ನೀವು ಆಂಟಿ ನೋಡಕ್ಕೆ ಬಂದ್ರಾ? ಸ್ವಾತಿ, ಯಾಕೆ ಹಾಗೆ ಕೇಳ್ತಾ ಇದೀಯಾ? ಏನಿಲ್ಲ ಆಂಟಿ, ಆದಿ ಸರ್ ಮನೆ ಬಿಟ್ಟೋದಾಗ್ಲಿಂದ ಅವ್ರು ಬಂದೇ ಇರ್ಲಿಲ್ವಲ್ಲ, ಈಗ ಸಡನ್ ಆಗಿ ಬಂದ್ರು ಅಂತ ಕೇಳ್ದೆ ಅಷ್ಟೇ. ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ಆಗ್ಲಿಲ್ಲ ಅಷ್ಟೇ. ಅಮ್ಮ, ಆಡಿಯಲ್ಲಿ ಗೊತ್ತಿಲ್ಲ ಜಾಸ್, ನನ್ಗೆ ಕಾಲ್ ಮಾಡಿಲ್ಲ ಅವನು. ನಂಗೆ ಗೊತ್ತಿತ್ತು ನೀವು ಬಂದಿರೋದು ಆಂಟಿ ನೋಡೋದಕ್ಕಲ್ಲ ಅಂತ. ಸ್ವಾತಿ, ಸರಿ ಬಿಡಿ, ನನಗೆ ಯಾಕೆ? ಜಾಸ್, ಅವಳು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಳ್ಬೇಡ. ಹುಡುಗಾಟಿಗೆ ಹಾಗೆ ಹಿಡಿದಾಳೆ ಅಷ್ಟೇ. ಪರವಾಗಿಲ್ಲ ಬಿಡಿ ಆಂಟಿ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನು ಆಗಾಗ ಬಂದು ಹೋಗಿದ್ದಿದ್ರೆ ಈ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ ಅವರು. ತುಂಬ ದಿನ ಆದ್ಮೇಲೆ ಮನೆಗೆ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗು. ಬಾ. ಮತ್ತೆ ಜಾಸ್, ಇನ್ನೇನು ಸಮಾಚಾರ? ನಿನ್ನ ಲವ್ ಸ್ಟೋರಿ ಎಲ್ಲಿ ತನಕ ಬಂತು? ಯಾವಾಗ ಮದುವೆ? ಸದ್ಯದಲ್ಲೇ, ಆದರೆ ಯಾವಾಗ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆರ್ತಿ ಅಮ್ಮ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನೀವೇನು ಅನ್ಕೊಳ್ಳಲ್ಲ ಅಂದರೆ ನಿಮ್ಮ ಫೋನಿಂದ ಒಂದು ಕಾಲ್ ಮಾಡಲಾ? ಅಷ್ಟಕ್ಕೆಲ್ಲ ಕೇಳ್ಕೊಳ್ಬೇಕಾ? ತಗೋ ತಗೋ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಹಲೋ ಡ್ಯಾಡ್, ಸಾರಿ ಡ್ಯಾಡ್, ಅದೇನಾಯ್ತು ಅಂದರೆ ಮಾ, ಒಂದು ನಿಮಿಷ. ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಈಗಲೇ ಮೀಟ್ ಮಾಡಿ ದೇವಸ್ಥಾನ ಹತ್ರ ಬನ್ನಿ. ಇದೇನು ಅತ್ತೆ ಮೆಸೇಜ್ ಕಳಿಸಿದಾರಲ್ಲ? ರಂಜಿತ್, ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ದೇವಸ್ಥಾನ ಹತ್ರ ಬನ್ನಿ. ಏನೋ ಎಮರ್ಜೆನ್ಸಿ ಇರಬೇಕು, ಕೇಳ್ತೀನಿ.
ರಂಜಿತ್ಗೆ ನಾನು ಮೆಸೇಜ್ ಕಳಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ಬೇಗ ಹೋಗು. ಚಕ್ರಿ ಆಂಟಿ ಜಾಸ್ತಿ ಇಲ್ಲಿ ಕಾಣಿಸ್ತಿಲ್ಲ. ಅವಳೆಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ. ಓ, ಅವಳು ಬಂದರೆ ಹೇಳಿ, ಸ್ವಲ್ಪ ಕೆಲಸ ಇತ್ತಂತೆ, ಹೊರಗಡೆ ಹೋಗಿ ಬರ್ತಾರಂತೆ ಅಂತ. ಸರಿನಪ್ಪ. ಶಶು, ಫೋನ್ ಮಾಡೋ. ಯಾರಿಗೆ? ಅಷ್ಟು ಬೇಗ ಮರ್ತ್ಬಿಟ್ಟಿರೋ? ಚಕ್ರಿ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಹುಡುಗರು ಫೋನ್ ಮಾಡಕ್ಕೆ ಹೇಳಿದ್ರಲ್ಲ, ಫೋನ್ ಮಾಡು. ಅವನೀಗ ತಾನೇ ಮನೆಯಿಂದ ಹೊರಗಡೆ ಹೊರಟಿದ್ದಾನೆ. ನೋಡಿದ್ವಿ ಸರ್, ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ನಲ್ಲ ಅವನೇ ತಾನೇ? ಹೌದು, ಅವನೇ. ಇನ್ನು ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ ಸರ್. ರಂಜಿತ್ ವಿಷಯ ಗೊತ್ತಾಯ್ತಂತೆ ನಮಗ? ಹೊರಟಿದ್ದಾನಂತೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನೋ ನೀನು ಅಲ್ಲಿಗೆ ಹೋಗ್ತೀಯಾ? ಬೇಡ ಕಣೋ, ನಾನು ಹೋಗಿ ಅವ್ನಿಗೆ ಎತ್ಬಿಟ್ಟು ಬರ್ತೀನಿ. ನಾನೇ ಅವನಿಗೆ ಹೊಡಿಬೇಕು. ಬೇಡ, ಅದೇ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಹೇಳೋದನ್ನ ಕೇಳು. ಅದೇನೇ ಅದು ಸರಿ ಮಗ, ಎದುರ್ಸಕ್ಕೆ ನಾನು ರೆಡಿ ಇದ್ದೀನಿ. ಅವನು ಇರಬಾರ್ದಷ್ಟೇ. ಆರ್ಯ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ಏನು? ಅಮ್ಮ ಎಲೆಕ್ಷನ್ ಇಲ್ಲಲ್ಲ ಅಂತ? ಅಯ್ಯೋ, ಯಾರು ಹೇಳಿದ್ರು ಹೇಳಿಲ್ಲ ಅಂದ್ರೂ ಆಂಟಿ ಎಲೆಕ್ಷನ್ ಇಲ್ಲನ್ನ ನಿಲ್ಸಲ್ಲ. ಮತ್ತೇನೋ ಗುಡ್ ನ್ಯೂಸ್ ಅಂದೆ? ಅದು ಆಂಟಿ ನಾಳೆ ನಮ್ಮಿಬ್ರು ಮದ್ವೆ ಮುಹೂರ್ತ ಫಿಕ್ಸ್ ಮಾಡಿಸ್ಕೊಂಬರೋದಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಇಷ್ಟಲ್ಲೇ ನಮ್ಮಿಬ್ರು ಮದ್ವೆ ಅಂದ ತಾನೆ? ನಿಂಗೇನು ತಲೆ ಕೆಟ್ಟಿದ್ಯಾ ಸ್ವಾತಿ? ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು ತಾನೆ? ಪದೇ ಪದೇ ಮದುವೆ ಮದುವೆ ಅಂತಾನೆ ಹೇಳ್ತಿಲ್ಲ. ನೋಡು, ಹೀಗೆ ಮದುವೆ ಬೇಡ ಅಷ್ಟೇ. ಆರ್ಯ ಅವರೇ, ಈ ವಿಷಯ ಹೇಳಿದ್ದು ಆಂಟಿ. ಯಾರು ಹೇಳಿದ್ರು ಸರಿ, ಮನೆ ವಾತಾವರಣ ತಿಳಿಯಾಗೋ ತನಕ ಮದುವೆ ಬೇಡ. ಅರ್ಥ ಆಯ್ತಾ? ನಿನ್ನಿಷ್ಟದ ಪ್ರಕಾರ ನಾವು ಮದುವೆ ಮಾಡೋಕ್ಕಾಗಲ್ಲ. ನಾನು ನಿರ್ಧಾರ ಮಾಡಾಗಿದೆ, ಎಲೆಕ್ಷನ್ ಶುರು ಆಗೋದಕ್ಕಿಂತ ಮುಂಚೆ ನಿಮ್ಮಿಬ್ರು ಮದುವೆ ಮಾಡೇನೋ ಮುಗಿಸ್ಬೇಕು ಅಂತ. ನೋಡು, ಏನು ರೀಸನ್ ಹೇಳ್ಬೇಡ, ಅರ್ಥ ಮಾಡ್ಕೊ. ನಿಮ್ಮ ತೀರ್ಮಾನಕ್ಕೆ ನಾನು ಒಪ್ಪಿಗೆ ಕೊಡಲ್ಲ. ಅವಳನ್ನ ಮದುವೆ ಆಗ್ತೀನಿ ಅಂತ ನೀನೇ ತಾನೇ ಒಪ್ಪಿಗೆ ಕೊಟ್ಟಿದ್ದು. ಈಗ ಯಾಕೆ ಮದುವೆ ಬೇಡ ಅಂತ ಹೇಳ್ತಾ ಇದೆಯಾ? ನಾನೇನು ಸ್ವಾತಿನ ಮದುವೆ ಆಗೋದೇ ಇಲ್ಲ ಅಂತೇನು ಹೇಳಿಲ್ಲ. ಸರಿ, ಸ್ವಾತಿನ ಮದುವೆ ಆಗಬೇಕು ಅಂದರೆ ನೀವು ನನಗೊಂದು ಮಾತು ಕೊಡಬೇಕು. ಏನಂತ? ಈ ಎಲೆಕ್ಷನಿಂದ ರಾಜಕೀಯದಿಂದ ಹಿಂಸರಿತೀನಿ ಅಂತ. ಈ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ನೀವು ಫಿಕ್ಸ್ ಮಾಡಿರೋ ಮುಹೂರ್ತಕ್ಕೆ ಮದುವೆ ಆಗೋದಕ್ಕೆ ಒಪ್ಕೊಳ್ತೀನಿ. ನೋಡು, ಸುಮ್ಮನೆ ಹಠ ಮಾಡಬೇಡ, ಮದುವೆ ಆಗು ಅಷ್ಟೇ. ನಾನು ರಾಜಕೀಯದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಕಣೋ. ನನಗೆ ರಾಜಕೀಯ ಅನಿವಾರ್ಯ. ನಿಮ್ಮ ಅನಿವಾರ್ಯಕ್ಕೋಸ್ಕರ ನಾನು ಮದುವೆ ಆಗಲ್ಲ ಅಮ್ಮ. ನಿಮಗೆ ನಿಮ್ಮ ಸ್ಥಾನ ಮಾನ ಎಷ್ಟು ಮುಖ್ಯನೋ ನನಗೆ ನನ್ನ ಜೀವನ ಅಷ್ಟೇ ಮುಖ್ಯ. ನನ್ನ ಜೀವನ, ನನ್ನ ಮದುವೆ, ನನ್ನ ನಿರ್ಧಾರ. ಇದಕ್ಕೆ ನೀವು ತಲೆ ಹಾಕೋದಕ್ಕೆ ಹೋಗ್ಬಿಡಿ. ನೋಡ್ದೆ ಸ್ವಾತಿ, ಹೇಗೆ ಮಾತಾಡ್ ಹೋದ ಅಂತ. ನಾನು ಹೇಳಿದ್ರೆ ಅವ್ನು ಮದುವೆಗೆ ಒಪ್ಪಲ್ಲ, ನೀನೇ ಒಪ್ಸು. ಆಂಟಿ, ನೀವು ಹೇಳಿದ್ರೆ ಕೇಳದೆ ಇರೋ ಆರ್ಯ ಅವರು ಇನ್ನು ನಾನು ಹೇಳಿದ್ರೆ ಕೇಳ್ತಾರ? ನನ್ಗನ್ಸುತ್ತೆ ನೀವಪ್ಪ ಈ ಪರಿಸ್ಥಿತಿಲಿ ರಾಜಕೀಯನ ಬಿಟ್ಬಿಡ್ಬೇಕು ಅಂತ. ನೀವು ಆರ್ಯ ಅವ್ರ ಥರನೇ ಹಠ ಮಾಡ್ಕೊಂಡು ನಾನು ರಾಜಕೀಯಕ್ಕೆ ನಿಲ್ತೀನಿ ಅಂತ ಹೋದರೆ ನನ್ನ ಮದುವೆ ಆಗೋದು ಡೌಟು ಅಂತ ಅನ್ಸುತ್ತೆ. ಎಲ್ಲ ನಿಮ್ಮ ಕೈಲೇ ಇದೆ ಆಂಟಿ. ನನಗೆ ನಿಮ್ಮ ಮೇಲೆ ಭರವಸೆ ಇದೆ. ಈ ಸಾರಿ ಏನೇ ಆದರೂ ಮದುವೆ ಮುಂದೆ ಹೋಗ್ದಿರೋ ಥರ ನೋಡ್ಕೋತೀರಾ ಅಂತ.
ಆರತಿ ಅವರೇ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನು ಅಂತ ಹೇಳಿ. ಆರ್ಯಂಗೆ ಮದುವೆ ಆಗು ಅಂತ ಹೇಳಿದೆ, ಆದರೆ ಅವನಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ನಾನು ಹೇಳಿದ ಮುಹೂರ್ತದಲ್ಲಿ ಅವ್ನು ಮದುವೆ ಆಗಬೇಕು ಅಂತ ಅಂದರೆ ನಾನು ರಾಜಕೀಯದಿಂದ ಹಿಂದೆ ಸರಿಬೇಕಂತೆ. ಇನ್ನೊಂದು ಕಡೆ ಸ್ವಾತಿ ಈ ಸಾರಿ ನಮ್ಮಿಬ್ರು ಮದುವೆನ ಮಾಡಿಸಿರ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತಾಳೆ. ನಾನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸೂರ್ಯ ಅವರೇ. ಅದಕ್ಕೆ ಆರ್ಯನಿಗೆ ನೀವೇ ಹೇಳಿ ಮದುವೆಗೆ ಒಪ್ಪಿಸಿ. ನಾನು ಹೇಳಿದ್ರೆ ಕೇಳ್ತಾನೆ ಅವನು? ಖಂಡಿತವಾಗ್ಲೂ ಕೇಳ್ತಾನೆ. ಇತ್ತೀಚಿನ ದಿನಗಳಲ್ಲಿ ಅವನಿಗೆ ನಾನು ಅಂದರೆ ಅಸಡ್ಡೆ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾನೆ. ಅವನು ಹಾಗೆ ನಡ್ಕೊಳ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಏನರ್ಥ? ನಾನು ರಾಜಕೀಯದಿಂದ ಹಿಂದೆ ಸರಿಬೇಕು ಅನ್ನೋದು? ಅದು ಒಂದು ಕಾರಣ ಇರ್ಬೋದು. ಅದರ ಜೊತೆಗೆ ನೀವು ಬರ್ತಾ ಬರ್ತಾ ತುಂಬ ನಿಗೂಢವಾಗ್ತಿದ್ದೀರಾ. ಏನು ನಿಮ್ಮ ಮಾತಿನ ಅರ್ಥ? ನಾನು ನಿಗೂಢ ಆಗ್ತಾ ಇದ್ದೀನ? ಹೌದು. ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಿದ್ರೆ ಅವನು ನಿಮ್ಮ ಮಾತನ್ನು ಧಿಕ್ಕರಿಸ್ತಾ ಇರಲಿಲ್ಲ. ನೀವು ಇದನ್ನು ಕಂಟಿನ್ಯೂ ಮಾಡಿದಷ್ಟು ಇವತ್ತು ಆದಿ ನನ್ನನ್ನು ಎಷ್ಟು ದ್ವೇಷಿಸ್ತಾ ಇದ್ದಾನೋ ಹಾಗೆ ಆರ್ಯ ನಿಮ್ಮನ್ನು ದ್ವೇಷೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೂ ಮುಂಚೆ ನೀವು ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ರಾಜಕೀಯ ಬಂದಿರೋ ಉದ್ದೇಶನ ಹೇಳಬೇಕು ಅಂತನಾ? ನೀವು ರಾಜಕೀಯಕ್ಕೆ ಯಾಕೆ ಬಂದ್ರಿ ಅನ್ನೋ ಉದ್ದೇಶ ಹೇಳೋದು ಬೇಡ. ನಿಮ್ಮ ಹಿಂದೆ ಕಾಣದ ಕೈ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಯಾರು ಅಂತ ಹೇಳಿದ್ರೆ ಸಾಕು. ಆರ್ಯ ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾನೆ, ನಿಮ್ಮ ಮಾತನ್ನು ಕೇಳ್ತಾನೆ. ಅದು ಮಾತ್ರ ಸಾಧ್ಯ ಇಲ್ಲ ಸೂರ್ಯ ಅವರೇ. ಆರ್ಯನಿಗೆ ಬೇಕಾಗಿರೋದು ನಾ ಎಲೆಕ್ಷನ್ ನಿಲ್ದೇ ಇರೋದು. ನಾನು ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ನಾನು ಅವನು ಮದುವೆ ಮಾಡಲೇಬೇಕು. ಅವನು ಮದುವೆಗೆ ಒಪ್ಪದೇ ಇದ್ರೆ ಹೇಗೆ ಮಾಡ್ತೀರಾ? ಒಪ್ಪಿಸ್ತೀರ ಅನ್ನೋ ನಂಬಿಕೆ ನನಗಿದೆ. ನೀವು ಕೊಡೋ ಒಂದೇ ಒಂದು ನಂಬಿಕೆ ಮೇಲೆ ನಾನು ಮುಹೂರ್ತನ ಕೇಳ್ತೀನಿ. ನನ್ನಿಂದ ಒಪ್ಸೋದಕ್ಕಾಗಲಿಲ್ಲ ಅಂದರೆ? ನೀವು ನನಗೋಸ್ಕರ ಒಪ್ಪಿಸ್ದೇ ಇದ್ರು ಸ್ವಾತಿಗೋಸ್ಕರನಾದರೂ ಒಪ್ಪಿಸ್ಬೇಕು. ಎಷ್ಟು ದಿನ ಅಂತ ಅವಳು ಕಾಯ್ಕೊಂಡು ಕೂತಿರ್ತಾಳೆ? ಸ್ವಾತಿಗೋಸ್ಕರ ಮಾತ್ರ ಅಲ್ಲ, ನಿಮಗೋಸ್ಕರನೇ ನಾನು ಒಪ್ಸೋ ಪ್ರಯತ್ನ ಮಾಡ್ತೀನಿ. ಆದರೆ ಅವನು ಒಪ್ತಾನೆ ಅನ್ನೋ ಭರವಸೆ ನನಗಿದೆ. ಹೇಳಿ ರಂಜಿತ್. ಅತ್ತೆ, ಎಲ್ಲಿದ್ದೀರಾ ನೀವು? ನೀವು ಹೇಳಿದ ಜಾಗದಲ್ಲೇ ಕಾಯ್ತಾ ಇದ್ದೀನಿ, ನೀವೆಲ್ಲೂ ಕಾಣಿಸ್ತಾನಿಲ್ಲ. ನಾನು ಬರಕ್ಕೆ ಹೇಳಿದ್ನ? ಹಾಂ ಅತ್ತೆ, ಏನೋ ಅರ್ಜೆಂಟಾಗಿ ಮಾತಾಡಬೇಕು, ದೇವಸ್ಥಾನ ಹತ್ರ ಬನ್ನಿ ಅಂತ ಮೆಸೇಜ್ ಮಾಡಿದ್ರಲ್ಲ ನೀವೇ. ರಂಜಿತ್, ನಾನು ನಿಮ್ಗೆ ಯಾವ ಮೆಸೇಜು ಮಾಡಿಲ್ಲ. ಅಲ್ಲ ಅತ್ತೆ, ರಂಜಿತ್, ಹಲೋ ಹಲೋ ರಂಜಿತ್, ರಂಜಿತ್ ಮಾತಾಡಿ. ರಂಜಿತ್, ಹಲೋ ಹಲೋ ರಂಜಿತ್ ಮಾತಾಡಿ. ನರಿ ತರ ಹಿಂದೆಯಿಂದ ಬಂದು ಹುಡುಕ್ತೇನೋ? ಲೇ ಲೋಫರ್, ನನ್ನ
ನನಗ್ ಹೆದ್ರಿ ಊರ್ ಬಿಟ್ಟು ಹೋಗಿದ್ದೆ ಅಂತ ನಾ ಸುಮ್ಮನೆ ಇದ್ರೆ ನನಗ್ ಗೊತ್ತಿಲ್ದಿರೋ ಹಾಗೆ ಆರ್ಯ ಮತ್ತೆ ಸೂರ್ಯನ್ ಜೊತೆ ಸೇರ್ಕೊಂಡು ನಮ್ಮಮ್ಮನ ಗುಟ್ಟಾಗಿ ಮೀಟ್ ಮಾಡ್ತೇನೋ. ನನ್ನ ಕೊಳ್ಳೋದಿಕ್ಕೆ ಹುಡುಗರು ಕಳಿಸ್ತೀಯ. ನವರಂಗಿ ಆಟಗಳ ಆಡ್ತೀಯ ನೀನು. ಇನ್ನು ನಾನು ಹುಟ್ಟಿರೋದೇ ಜಾಸ್ತಿ ಆಯ್ತು. ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನನ್ನಿಂದ ನಮ್ಮಮ್ಮನ ದೂರ ಮಾಡ್ತೀಯ ನೀನು. ದಯವಿಟ್ಟು ನನ್ನ ಮಾತು ಕೇಳು. ಹಲೋ ರಂಜಿತ್. ಆದಿ ಆದಿ ಆದಿತ್ಯ, ರಂಜಿತ್ಗೆ ಏನು ಮಾಡಬೇಡ ಆದಿತ್ಯ. ಆದಿ ನನ್ನ ಮಾತು ಕೇಳು. ಆದಿ ಆದಿ ಅಮ್ಮ ನೀವು ಇಷ್ಟು ದಿನ ನೀನು ಗುಟ್ಟಾಗಿ ಮಾತಾಡ್ತಾ ಇದ್ದಿದ್ದು ರಂಜಿತ್ ಹತ್ರನೇನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಅವತ್ತೇ ಹೇಳಿದ್ನಲ್ಲಮ್ಮ, ನಾನು ಮಾತಾಡ್ತಾ ಇರೋದು ರಂಜಿತ್ ಹತ್ರನೇ. ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಏನಾಗಿದೆ ಅಂತ ಗೊತ್ತಾಗ್ತಿಲ್ಲಮ್ಮ. ಆದರೆ ರಂಜಿತ್ ಅಪಾಯದಲ್ಲಿದ್ದಾರೆ. ನಾನು ಅರ್ಜೆಂಟಾಗಿ ಹೋಗಬೇಕು. ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಏನು ಅಂತ ಕೇಳಬೇಡಿ, ಬಂದಮೇಲೆಲ್ಲ ಹೇಳ್ತೀನಿ. ನಾನು ಹೊರಗೆ ಹೋಗ್ತಿರೋ ವಿಷಯ ಮನೇಲಿ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಪ್ಲೀಸ್. ಆರ್ತಿ, ಅಮ್ಮ ಆರ್ತಿ ನಿಂತ್ಕೊಳ್ಳೆ. ಆರ್ತಿ, ನನ್ನಿಂದನೇ ನಮ್ಮಮ್ಮನ ದೂರ ಮಾಡಕ್ಕೆ ಸಂಚ್ ಮಾಡ್ತೀಯ. ಸಾಯ್ ನನ್ನ ಮಗನೇ. ಸರ್ ಒಂದು ನಿಮಿಷ, ಆ ಹುಡುಗನ ಹತ್ರ ನಿಲ್ಲಿಸಿ. ಅಮ್ಮ ಅಮ್ಮ ಅಂತ ಕರಿಬೇಡ. ನೀ ನನ್ನ ಮಗನೂ ಅಲ್ಲ, ನಾನು ನಿನ್ನ ಅಮ್ಮನೂ ಅಲ್ಲ. ಅಂತ ಕೊಲೆಗಾರನ ನನ್ನ ಮಗ ಅಂತ ಹೇಳ್ಕೊಳ್ದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೇಳು, ರಂಜಿತ ಏನು ಮಾಡಿದೆ ನೀನು? ಅವನು ನನಗೇನು ಮಾಡಬೇಕು ಅನ್ಕೊಂಡಿದ್ನೋ ನಾನು ಅವನಿಗೆ ಮಾಡಿದೆ. ನನ್ನೇ ಕೊಲೆ ಮಾಡಕ್ ನೋಡಿದ್ರೆ ಇನ್ನೇನಮ್ಮ ಮಾಡಬೇಕು? ಅವ್ರು ಯಾಕೋ ನಿನ್ನ ಕೊಲೆ ಮಾಡಕ್ ಬರ್ತಾರೆ? ಯಾಕೆ? ಇವನ್ನ ಗುಟ್ಟಾಗಿ ಬೀಟ್ ಮಾಡ್ತಿದ್ದಲ್ಲ, ಅವ್ನು ನಿನಗೆ ಹೇಳಿಲ್ವಾ? ಬಾಯ್ ಬಂದಾಗ ಮಾತಾಡಬೇಡ. ರಂಜಿತ್ನ ನಿನ್ನ ಕೊಲೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಇನ್ಯಾರು ಮಾಡಿದ್ರು? ಅವನ್ನ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಿರಲ್ಲ, ನಿನ್ ಗಂಡ ಅನ್ಸ್ಕೊಳ್ಳೋ ಸೂರ್ಯ ಅವ್ನು ಮಾಡ್ದ? ಅವನಿಗೂ ಹೇಳು, ಇವತ್ತು ರಂಜಿತ್ಗಾಗಿದ್ದ ಗತಿನೇ ಅವನಿಗೂ ಆಗುತ್ತೆ ಅಂತ. ಮನುಷ್ಯತ್ವನೇ ಇಲ್ವೋ ನಿನ್ಗೆ? ಯಾರ್ಗಮ್ಮ ಇದೆ ಮನುಷ್ಯತ್ವ? ಯಾರ್ಗಮ್ಮ ಇದೆ ಮನುಷ್ಯತ್ವ? ಅವ್ರಗಳಿಗಿದ್ಯಾ? ನನ್ನೇ ಕೊಲೆ ಮಾಡಕ್ ಮಾಡಿದ್ರಲ್ಲ, ಇನ್ನೇನ್ ಮಾಡ್ಬೇಕು? ನೀನ್ ಇಷ್ಟು ಕೆಟ್ಟು ಹೋಗಿದ್ದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣು. ಹೇಳು, ರಂಜಿತ ಏನ್ ಮಾಡಿ ಬಂದೆ? ಹೇಳು. ಹೋಗು, ಇದೇ ರೋಡಲ್ಲಿ ನೋಡು, ಬೀದಿ ಎಣವಾಗಿ ಬಿದ್ದಿರ್ತಾನೆ. ಅಪ್ಪಿ ತಪ್ಪಿ ಬದುಕಿದ್ರೆ ಬುದ್ಧಿ ಹೇಳು, ಸತ್ತಿದ್ರೆ ಈ ಭೂಮಿ ಮೇಲೆ ಒಂದು ಕೆಟ್ಟು ಹುಳು ಸತ್ತೋಯ್ತು ಅಂತ ಆನಂದ ಪಡು. ನಡಿ ಮಗ. ಸರ್ ಬೇಗ ಹೋಗಿ. ಸ್ವಲ್ಪ ಜಾಗ ಬಿಡಿ. ರಂಜಿತ್, ರಂಜಿತ್, ರಂಜಿತ್ ಇದ್ದಳಿ. ರಂಜಿತ್, ರಂಜಿತ್ ಏನಾಯ್ತು?
ಹಲೋ ಆಂಬ್ಯುಲೆನ್ಸ್